ಹಾಯ್ ವೆಲ್ಕಮ್ ಟು ಎಮ್ ಎಸ್ ಡಿಸೈನ್ಸ್. ಇವತ್ತಿನ ವಿಡಿಯೋ ಬಂದು ನಾನು ತುಂಬ ದಿನದಿಂದ ಈ ಥರ ಒಂದು ವಿಡಿಯೋ ಮಾಡಾಕಬೇಕು ಅಂತ ಇಷ್ಟಪಟ್ಟಿದ್ದೆ. ನಾನು ಮೊದಲನೇದಾಗಿ ಮಂಡ್ಯದಲ್ಲಿರುವಂಥ ಶ್ರೀದೇವಿ ಎಂಟರ್ಪ್ರೈಸಸ್ ಅಂಗಡಿಗೆ ಬಂದಿದ್ದೀವಿ. ಇಲ್ಲಿ ಮೇನ್ ಬ್ರ್ಯಾಂಡ್ ಇವರು ಲಾಂಚ್ ಮಾಡುವಂಥದ್ದು ಉಷಾ ಅನ್ನೋ ಒಂದು ಕಂಪ್ನಿಯನ್ನು. ಅದೊಂದೇ ಅಲ್ಲ, ಬೇರೆ ಥರ ಕಂಪ್ನಿಗಳದ್ದು ಕೂಡ ಇವರು ಒಳಗಡೆ ಮಿಷಿನನ್ನು ಸೇಲ್ ಮಾಡ್ತಾರೆ. ನಾನು ಯಾವುದೇ ಕಾರಣಕ್ಕೂ ಇದನ್ನು ರೆಫರ್ ಮಾಡಲಿಕ್ಕಾಗಿ ವಿಡಿಯೋ ಮಾಡ್ತಿಲ್ಲ. ಇದು ನಾನು ಮೊದಲನೇ ಟೈಮ್ ಮಿಷಿನ್ ಪರ್ಚೇಸ್ ಮಾಡೋದಕ್ಕೆ ಬಂದಿರೋ ಕಾರಣ ನನ್ನ ಖುಷಿಗೆ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ನಾವು ಸೆಕೆಂಡ್ ತೊಗೊಳ್ಳೋಣ ಅಂತ ಬಂದು ಸೆಕೆಂಡ್ ಹ್ಯಾಂಡ್ಲು ಮಿಷಿನ್ನ. ಸೊ ಯಾವುದೂ ಇಲ್ಲ, ಇತ್ತು ಜುಕ್ಕಿ ಇತ್ತು, ಯಾರೋ ತೊಗೊಂಡ್ಬಿಟ್ರು ಅದನ್ನು ಅಂತ ಅಂದರು. ಓಕೆ, ನಾನು ಮಾವನ ಕರ್ಕೊಂಡು ಬಂದಿದ್ದೋ. ಇಬ್ಬರು ಕೂಡ ಡಿಸೈಡ್ ಮಾಡಿದೋ, ನಾನು ಸ್ವಲ್ಪ ಅವ್ರು ಸ್ವಲ್ಪ ಅಮೌಂಟನ್ನು ಹಾಕಿ ಹೊಸದೇ ತೊಗೊಳ್ಳೋಣ ಅಂತೇಳಿ ನಾನು ಜಾಕ್ ಮಿಷಿನನ್ನು ಸೆಲೆಕ್ಟ್ ಮಾಡಿದೋ. ಇದೇ ಬ್ರ್ಯಾಂಡಲ್ಲಿ ಇದೇ ಸ್ಪೆಷಾಲಿಟಿ ಹೊಂದಿರುವಂಥದ್ದು ಉಷಾ ಕಂಪ್ನಿನೂ ಕೂಡ ಇತ್ತು. ಉಷಾ ಆದರೆ ಮನೆಗೆ ಸರ್ವಿಸ್ ಮಾಡಿಕೊಡ್ತೀವಿ, ಮನೆಗೆ ಬರ್ತೀವಿ. ಜಾಕ್ ಕಂಪ್ನಿದಾದರೆ ನೀವು ಅಂಗಡಿಗೆ ಬಂದು ಸರ್ವಿಸ್ ಮಾಡಿಸ್ಕೊಂಡು ಹೋಗಬೇಕು ಅಂತ ಹೇಳಿದ್ರು. ಸರಿ ಓಕೆ ಅಂತ ಹೇಳ್ಬಿಟ್ಟು ನಾವು ಜಾಕ್ ಮಿಷಿನನ್ನು ಸೆಲೆಕ್ಟ್ ಮಾಡಿದೋ. ಈ ಮಿಷಿನ್ಗೆ 1 ವರ್ಷ ಸರ್ವಿಸು ಫ್ರೀ ಇರುತ್ತೆ. ಅಂಗಡಿಗೆ ಬಂದು ಸರ್ವಿಸ್ ಮಾಡಿಸ್ಕೊಂಡು ಹೋಗಬೇಕು. ಈ ಮಿಷಿನ್ ತೊಗೋಬೇಕು ಅಂತ ತುಂಬ ದಿನದಿಂದ ಇಷ್ಟಪಟ್ಟಿದ್ದೆ. ಕೊನೆಗೂ ಅದು ಇವತ್ತು ಈಡೇರ್ತಿದೆ. ಅದು ತುಂಬ ಖುಷಿ ಆಗ್ತಿದೆ. ನೋಡ್ತಾ ಇದ್ದೀರಲ್ಲ, ಪಾರ್ಟ್ಸ್ ವೈಸ್ ಅದನ್ನು ಸೆಟ್ ಮಾಡೋಷ್ಟರಲ್ಲಿ ನೋಡೋದಕ್ಕಂತೂ ತುಂಬ ಬೋರ್ ಹೊಡಿತಿದೆ. ನನಗಂತೂ ಅದು ಎಷ್ಟೊತ್ತಿಗೆ ನಮ್ಮ ಮನೆಗೆ ಬಂದುಬಿಡುತ್ತಪ್ಪ ಅಂತ ಅನ್ನಿಸ್ತಿದೆ. ಹಾಗೆಯೇ ಇದು ಏನರಲ್ಲಿ ತೊಗೊಂಡು ಹೋಗೋದಪ್ಪ ಮನೆಗೆ ಅಂತ ಯೋಚನೆ ಮಾಡ್ತಿದ್ದೋ. ಆಟೋ ಯಾರೋ ನಮ್ಮ ಮಾವನ ಫ್ರೆಂಡೇ ಇದ್ದರು, ಸೊ ಆಟೋಗೆ ಹೇಳಿದ್ದಾರೆ. ಅವರು ಕೂಡ ಬರೋದು ಲೇಟು. ಅಷ್ಟರಲ್ಲಿ ಇದೆಲ್ಲ ಫಿನಿಶ್ ಆಗಿರುತ್ತೆ ಅಂತೇಳಿ ಐಡಿಯಾ ಹಂಗೆ ಮಾಡ್ಕೊಂಡಿದ್ದೀವಿ. ನೋಡೋಣ ಆಟೋ ಎಷ್ಟೊತ್ತಿಗೆ ಬರುತ್ತೆ ಅಂತ. ನೆಕ್ಸ್ಟು ಈ ಥರ ಇನ್ನೂ ಏನೇನೋ ಫಿಟ್ ಮಾಡೋದೈತೆ ಅನಿಸುತ್ತೆ. ಬಾಕ್ಸನ್ನು ಓಪನ್ ಮಾಡ್ತಿದ್ದಾರೆ. ನನಗಂತೂ ಈ ಮಿಷಿನ್ ನಮ್ಮ ಮನೆಗೆ ಎಷ್ಟೊತ್ತಿಗಪ್ಪ ಬರುತ್ತೆ ಅಂತ ಅನ್ನಿಸ್ಬಿಟ್ಟಿದೆ. ಸೊ ಇನ್ನೂ ಫಿಟ್ಟಿಂಗ್ಗಳು ಮುಗ್ದಿಲ್ಲ, ಇನ್ನೂ ತುಂಬ ಇದೆ ಅನಿಸುತ್ತೆ. ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ. ಜಾಸ್ತು ಆಯಿತು ಸರ್, ಅವ್ರದ್ದು 10 ವರ್ಷ ಆಯಿತು. ಬಟ್ ಇದು ಜಾಸ್ತು ಸುಮಾರು 40 ವರ್ಷದಿಂದ ಆಯಿತು. ಗಾರ್ಮೆಂಟ್ಸ್ ಲೆವೆಲಲ್ಲಿ ಇತ್ತು. ನಿಮಗೆ ಡೊಮೆಸ್ಟಿಕ್ ಲೆವೆಲ್ ಗಂಟ ಕಾಂಟ್ಯಾಕ್ಟ್ ಆಗಿದ್ದು ಈಗ ಒಂದು 8 ವರ್ಷ 9 ವರ್ಷದಿಂದ ಅವರು. ಗಾರ್ಮೆಂಟ್ಸ್ ಲೆವೆಲ್ ಮಿಷಿನ್ಗಳೆಲ್ಲ ಅಂದರೆ ಕಾಸ್ಟ್ ಅವೆಲ್ಲ ಇಲ್ಲಿ ಹೇಳೋಕ್ಕಾಗಲ್ಲ. ನೋಡ್ಕೊಳ್ಳಿ, ಈ ಥರದ್ದು ಶೇಪ್ ಇಲ್ಲಿದೆ, ಶೇಪ್ ಚೇಂಜಸ್ ಇರ್ತದೆ. ಬುಷ್ ಶೇಪ್ ಈ ಥರ ಮಿಡ್ಲಿಗೆ ಹಾಕೋಬೇಕು, ಸುಮ್ಮನೆ ಹಿಂಗೆ ಇಟ್ಬಿಡೋದನ್ನು ಉಲ್ಟಾ ಆಗ್ಬಾರ್ದು. ಕಟಿಂಗ್ ಇದ್ರ ಮೇಲೆ ಬಂದು ಮಿಷಿನ್ ನೋಡಬೇಕು ಅಡ್ಜಸ್ಟ್ ಆಗಿ. ಫಿಟ್ಟಿಂಗ್ ಸ್ವಲ್ಪ ನೋಡ್ಕೊಳ್ಳಿ, ಕನ್ಫ್ಯೂಸ್ ಏನಾರ ಇದ್ದರೆ ಚೆನ್ನಾಗಿ ಫಿಟ್ಟಿಂಗ್ ಮಾಡ್ತಿದ್ದಾರೆ. ತಕ್ಕ ಮಟ್ಟಿಗೆ ನಾವು ಕೂಡ ಕಲಿತ್ಕೋಬೋದು. ಮನೆಗೆ ಹೋದ್ಮೇಲೆ ನಾವೇ ಫಿಟ್ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಸೊ ಅದಕ್ಕಾಗಿ ಈ ವಿಡಿಯೋನ ನಾನು ನೋಡ್ಕೊಂಡು ಮಾಡ್ಕೋಬೋದು ಅಂತ ವಿಡಿಯೋ ಮಾಡ್ಕೋತಿದ್ದೀನಿ. ನನ್ನ ಮಗಳು ಕರ್ಕೊಂಡು ಹೋಗ್ಬಿಟ್ಟು ಫುಲ್ ತಲೆನೋವು ಹೋಗೋಣಪ್ಪ ದೇವ್ರೆ. ಮಕ್ಕಳು ಅಂತ ಇದ್ರೆ ದಯವಿಟ್ಟು ಯಾರು ಅಂಗಡಿಗಳು ಕರ್ಕೊಂಡು ಹೋಗಲೇಬೇಡಿ, ಫುಲ್ ತಲೆ ತಿಂತಾರಪ್ಪ ದೇವ್ರೆ. ನನಗೆ ವಿಡಿಯೋನೇ ಮಾಡ್ಲಿಕ್ಕೆ ಬಿಡ್ತಿಲ್ಲ ನನ್ನ ಮಗಳು. ಆದ್ರೂ ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಪ್ಲೀಸ್, ಇದು ನನ್ನ ಮೊದಲನೇ ವಿಡಿಯೋ ಆಗಿರೋ ಕಾರಣ ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಲೇಬೇಕು ಅಂತ ನಾನು ಕೇಳ್ಕೊತಿದ್ದೀನಿ. ಇಲ್ಲೇ ಕೂರಿಸ್ತೀವಿ, ಇಲ್ಲಿಗೆ ಬರ್ತದೆ ಬಂದು ಆ ಎಡ್ಜಿ ಕರೆಕ್ಟಾಗಿ ಆ ಪಾಯಿಂಟ್ ಆಗ್ತದೆ. ಬಟ್ ಏನು ಗೊತ್ತು ಮಾಡೋದ್ರಿಂದ ಬೆನಿಫಿಟ್ ಏನಿರುತ್ತೆ ಲಾಕ್ ಮಾಡ್ಬಿಟ್ಟು ಹಂಗೆ ಟೈಟ್ ಮಾಡ್ತಾರೆ. ಕೆಲಸ ಬೇಡ ಅಂತ ವಿತೌಟ್ ಟೂಲ್ಸ್ ಮಾಡಬೇಕು. ಎರಡು ಒಂದೇನೆ ರಿಸಲ್ಟು, ಕೆಲಸ ಚೇಂಜ್ ಕೆಲಸ ಸಿಗುತ್ತೆ.
ಅಲ್ಲಿ ನಿಂತಿದ್ದಾರಲ್ಲ ಮಧ್ಯ ಅವರೇ ನಮ್ಮ ಮಾವ. ಯಾವುದೋ ಫೋನ್ ಬತ್ತು ಅಂದ್ಬಿಟ್ಟು ಹೊಡ್ತಿದ್ದಾರೆ. ಇನ್ನೂ ಫಿಕ್ಸ್ ಆಗಿಲ್ಲ. ನನಗಂತೂ ಯಪ್ಪ ಎಷ್ಟೊತ್ತು ಮನೆಗೆ ಹೋಗ್ಲಪ್ಪ ಮಿಷಿನ್ ತಗೊಂಡು ಅನ್ನಿಸ್ತಿದೆ. ಯಾವಾಗ ಇದನ್ನೆಲ್ಲ ವರ್ಕ್ ಮಾಡೋದು ಅಂತ ಅನ್ನಿಸ್ತಿದೆ. ಎಲ್ರಿಗೂ ಇದೇ ಥರ ಅನಿಸುತ್ತೆ. ಸ್ಟಾರ್ಟಿಂಗ್ ಅಲ್ವಾ, ತುಂಬ ಹೊಸ ಮಿಷಿನು, ಎಷ್ಟೊತ್ತಿಗೆ ಅದನ್ನು ಯೂಸ್ ಮಾಡ್ತೀನಿ, ಅದು ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದನ್ನು ನೋಡೋದಕ್ಕೆ ತುಂಬ ಕುತೂಹಲ ಇರುತ್ತೆ. ಅದರಲ್ಲಿ ನನಗೂ ಕೂಡ ಹಾಗೆ ಅನ್ನಿಸ್ತಿದೆ. ಧನು ಅತ್ತೆ ಅಲ್ಲಿ ಸೇಮ್ ಇರುತ್ತೆ ಏರ್ಪೋರ್ಟ್ ಆಯ್ತಲ್ಲ. ತಿಂಡಿ ತಗೊಟ್ಟಿದ್ದೀನಿ ತಾನೆ, ಚಾಕ್ಲೇಟ್ ಇಲ್ಲ. ಫೈನಲಿ ಎಲ್ಲ ಪಾರ್ಟ್ಸು ಫಿಕ್ಸ್ ಮಾಡಿದ್ದಾರೆ. ಈಗ ಈ ಥರ ಕಾಣಿಸ್ತಿದೆ. ಈಗ ಮಿಷಿನನ್ನು ಓಪನ್ ಮಾಡ್ತಿದ್ದಾರೆ. ನಾನಂತೂ ಅದನ್ನು ನೋಡಲಿಕ್ಕೆ ಇಷ್ಟು ಟೈಮ್ಸ್ ಕಾಯ್ತಿದ್ದೆ. ನೋಡಿದ್ರಲ್ಲ ಮಿಷಿನ್ನು ಕೊನೆಗೂ ಆಚೆ ಬಂತು. ಫಿಕ್ಸ್ ಮಾಡ್ತಾರೆ ಈಗ. ತುಂಬ ತೂಕ ಇದೆ ಅಂತ ಕಾಣಿಸುತ್ತೆ. ಅದು ಒಬ್ರ ಕೈಲಿ ಅಂದರೆ ಸ್ಟ್ರೆಂತಾಗಿರಬೇಕು ಅದನ್ನು ಎತ್ತೋದಕ್ಕೂ ಕೂಡ. ನೋಡಿದ್ರಲ್ಲ ಫಿಕ್ಸ್ ಮಾಡ್ತಿದ್ದಾರೆ. ಇದಕ್ಕೆ ಸ್ಟಾರ್ಟಿಂಗ್ ಆಯಿಲೇನು ಹಾಕಿಲ್ಲ, ಮನೆಗೆ ಕೊಟ್ಟಿದ್ದಾರೆ, ಮನೆಗೆ ಹೋಗಿ ಹಾಕ್ಕೊಳ್ಳಿ ಅಂತ. ಮನೆಗೆ ಹೋಗಿ ಆಯಿಲನ್ನು ಹಾಕೋಬೇಕು. ಯಾಕೆಂದರೆ ನಾವು ಇದನ್ನು ಮನೆಗೆ ಆಟೋದಲ್ಲೋ ಅಥವಾ ಯಂತ್ರಲ್ಲಾರ ಹಾಕ್ಕೊಂಡು ಹೋಗ್ಬೇಕಾದ್ರೆ ಎಲ್ಲ ಚೆಲ್ಲೋಗುತ್ತೆ ಅಂತ ಹೇಳಿ ಮನೇಲಿ ಹೋಗಿ ಹಾಕೋಬೇಕು ಅಂತ ಹೇಳಿದ್ದಾರೆ. ಇದನ್ನು ಈಗ ಸ್ಟಾರ್ಟಿಂಗಲ್ಲಿ ಆಯಿಲ್ ಇಲ್ದೇ ಕೂಡ ವರ್ಕ್ ಮಾಡ್ಬೋದು. ಜಾಸ್ತಿ ದಿನ ಆ ಥರ ಯೂಸ್ ಮಾಡೋಕ್ಕೆ ಹೋಗ್ಬಾರ್ದು ಅಂತ ಹೇಳಿದ್ದಾರೆ. ಸ್ಟಾರ್ಟಿಂಗಲ್ಲಿ ನಮಗೆ ಡೆಮೋ ತೋರಿಸ್ಲಿಕ್ಕಾಗಿ ಹಾಗೇ ಯೂಸ್ ಮಾಡ್ತಿದ್ದಾರೆ ಆಯಿಲ್ ಇಲ್ದೇ. ಪಿನ್ ಇಲ್ಲಿ ಬರುತ್ತೆ ನಿಮಗೆ, ಪಿನ್ ಇಲ್ಲಿ ಬರುತ್ತೆ. ರಿಮೂವ್ ಮಾಡಬೇಕಾದ್ರೆ ಪ್ರೆಸ್ ಮಾಡಿಬಿಟ್ರೆ ರಿಮೂವ್ ಮಾಡಬೇಕು. ಪ್ರೆಸ್ ಮಾಡಿಬಿಟ್ರೆ ರಿಮೂವ್ ಮಾಡ್ಬೇಕಾದ್ರೆ ಒಂದೇ ಟಚ್. ಹಾಂ ಸರಿ, ಒಂದು ರಿಮೂವ್ ಮಾಡಬೇಕಷ್ಟೆ, ಇನ್ಯಾವುದೂ ಇಲ್ಲ. ಅಲ್ಲಿ ಸ್ವಲ್ಪ ಹಿಡ್ಕೊ. ಆನ್ ಮಾಡಿದ ತಕ್ಷಣ ಇಲ್ಲೂ ಆನ್ ಮಾಡಬೇಕು. ಆನ್ ಮಾಡಿ ಒಂದು 2-3 ಸೆಕೆಂಡ್ ಬೇಕು. ನೀಳು ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಆನ್ ಮಾಡಿದಾಗಲೂ ಅಷ್ಟೇ, ಆಫ್ ಮಾಡೋದಾಗಲೂ ಅಷ್ಟೇ. ಆಯಿಲ್ ಹಾಂ, ಎಲ್ಲಿದೆ ಆಮೇಲೆ ಹಾಕೊಡ್ಬೇಕು. ಮನೇಲಿ ಹೋದಾಗ ಹಾಕೋದು. ನಿಮಗೆ ಮ್ಯಾಕ್ಸಿಮಮ್ ನಿಮಗೆ 40,000 RPM ತನಕ ಇರುತ್ತೆ ಸ್ಪೀಡ್. ಮ್ಯಾಕ್ಸಿಮಮ್ ಅಷ್ಟೇ ಬರೋದು. ಎಷ್ಟು ಬೇಕು ಅಷ್ಟು ಇಲ್ಲೇ ನೀವು ಸ್ಪೀಡ್ ಕಂಟ್ರೋಲ್ ಮಾಡ್ಕೊಳ್ಳಿ. ಇದು ಒಳಗೆ ಚಿಕ್ತು ಮಾಡೋಕ್ಕೆ ದೊಡ್ಡ ಮಿಷಿನ್ ಥರನೇ ರಫಿಂಗ್ ಮಾಡೋದಕ್ಕೆ. ಥ್ರೆಡ್ ಎಲ್ಲ ಹಾಕ್ತಿದ್ದಾರೆ. ಈಗ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಎಲ್ಲ ಸ್ವಲ್ಪ ಹೇಳ್ಕೊಟ್ಟಿದ್ದಾರೆ. ಥ್ರೆಡ್ ಹಾಕಾದ್ಮೇಲೆ ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ಕೂಡ ಹೇಳ್ಕೊಡ್ತಾರೆ. ನೋಡ್ತಾ ಇದ್ದೀರಲ್ಲ ಎಷ್ಟು ದಾರಗಳನ್ನು ಮೇಲ್ಗಡೆಯಿಂದನೂ ಹಾಕ್ಕೊಂಡು ಕೆಳಗಡೆನೂ ಎಷ್ಟೊಂದು ಹೋಲ್ಗಳಿವೆ. ಅದಕ್ಕೆಲ್ಲ ತೋರಿಸ್ಬೇಕು ದಾರನ. ಒಂದ್ಸರಿ ಫಿಕ್ಸ್ ಮಾಡಾದ್ಮೇಲೆ ತುಂಬ ಈಸಿ. ಕಲಿಯೋ ಗಂಟ ಅಷ್ಟೇ ಇದು. ಕಲಿಬೇಕಾದ್ರೆ ಸ್ವಲ್ಪ ಕಿರಿಕಿರಿ ಅಂತ ಅನಿಸುತ್ತೆ. ಇಷ್ಟೊಂದು ಹೋಲ್ಗಳಿಗೆಲ್ಲ ದಾರ ಹಾಕ್ಬೇಕಂತ ಅನಿಸುತ್ತೆ. ಬಟ್ ಹಾಕಿ ನಾವು ಮಿಷಿನನ್ನು ವರ್ಕ್ ಮಾಡಾದ್ಮೇಲೆ ಏನೂ ಆ ಥರ ಫೀಲ್ ಅನಿಸಲ್ಲ. ತುಂಬ ಚೆನ್ನಾಗಿದೆ ಅಂತಲೇ ಅನಿಸುತ್ತೆ. ಒಂದ್ಸರಿ ಕಲಿಯೋ ಗಂಟ ಆಮೇಲೆ ತುಂಬಾ ಈಸಿ. ಫಿಟ್ ಮಾಡಿಸದಾ? ಫಿಟ್ ಮಾಡೋದಾ? ಸರ್ ಬಾಬಿನ ದಾರ ಸಿಗುತ್ತೆ ಸರ್ ಅದು. ಇದು ಹಾಂ, ಇದು ಅದೇ ಆಮೇಲೆ ದಾರ ಹಾಕೋಬೇಕು ಸರ್. ಸರ್ ಇಲ್ಲಿಂದ ಬರುತ್ತಲ್ವಾ, ಇದು ಬಂದು ಇದಕ್ಕೆ ಹಾಕಿ ಇದಕ್ಕೆ ರೌಂಡ್ ಹಾಕಿ
ಬಾಬಿಂಗ್ಗೆ ಬಾಬಿನ್ ಹಾಕಿದ್ಮೇಲೆ ಇದನ್ನ ಪ್ರೆಸ್ ಮಾಡಿದ್ರೆ ಇದು ಕೆಲಸ ಮಾಡುತ್ತೆ. ಮಿಷಿನ್ಗೆ ಹಾಕ್ಬೇಕು, ಇಲ್ಲಿಗೆ ಹಾಕ್ಬಾರ್ದು, ಇಲ್ಲಿಗೆ. ಎತ್ತು ದಾರನ ಸೂಜಿಗೆ ಪೋಣಿಸ್ಬೇಕಾದ್ರೆ ಸ್ವಲ್ಪ ರಿಸ್ಕ್ ಅಂತ ಅನ್ನಿಸ್ತಿದೆ. ಯಾಕೆಂದರೆ ಸೈಡಲ್ಲಿ ಅಲ್ಲಿ ಬ್ಲ್ಯಾಕ್ ಕಲರ್ದು ಸ್ಟಾರ್ಟಿಂಗ್ ಹೊಲಿಯೋರಿಗೆ ಯಾವುದೇ ರೀತಿ ಪೆಟ್ಟಾಗಬಾರ್ದು ಅಂತ ಸಪೋರ್ಟಿಗೆ ಇಕ್ಕಿದಾರಲ್ಲ, ಅದರಿಂದ ಸ್ವಲ್ಪ ಪೋಣಿಸೋದಕ್ಕೆ ಕಷ್ಟ ಅನ್ನಿಸ್ತಿದೆ. ಈಸಿನೇ, ಬಟ್ ಆತ್ರದಲ್ಲಿ ಮಾಡೋಕ್ಕೋದ್ರೆ ಯಾವ ಕೆಲಸನೂ ಆಗಲ್ಲ. ಫಿಕ್ಸ್ ಮಾಡಿದ್ರು ದಾರನ. ಈಗ ಅದನ್ನು ರನ್ನಿಂಗ್ ಮಾಡೋದನ್ನು ಹೇಳ್ಕೊಡ್ತಾರೆ, ಡೆಮೋಗೆ ತೋರಿಸ್ತಾರೆ ಹೊಲಿಗೆ ಯಾವ ರೀತಿ ಬರುತ್ತೆ ಅಂತ. ಫಾಸ್ಟಿಗೆ ಎಷ್ಟಿದೆ ನೋಡೋಣ ಎಷ್ಟು ಇಟ್ಟಿದ್ದೀರಾ? ಸರ್ ನಿಮಗೆ 15,000 RPM ತನಕ ಇಟ್ಟಿದ್ದೀನಿ. ಮ್ಯಾಕ್ಸಿಮಮ್ 40,000 RPM ಗಂಟೆ ಇದೆ. 15,000 ತನಕ ಇಟ್ಟಿದ್ದೀನಿ. ಎಷ್ಟು ಬೇಕು ನೀವು ಪ್ಲಸ್ ಮಾಡ್ಕೊಂಡು ಹೋಗೋಷ್ಟು ಸ್ಪೀಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮಗೆ ಲಾಸ್ಟ್ ಎಂಡಿಂಗ್ ಬಂತ ಅಂದಾಗ ನೀವು ಹೊಲಿಗೆ ಎಂಡಿಂಗ್ ಮಾಡೋಕ್ಕೆ ಬರ್ತೀರಾ. ಹೊಲಿಗೆ ಎಂಡಿಂಗ್ ಮಾಡಿ ಅಲ್ಲಿ ಪ್ರೆಸ್ ಮಾಡ್ಕೊಂಡು ಇದು ಮಾಡ್ಕೊಂತೆ ಒಂದೊಂದೇ ಥ್ರೆಡ್ಡು ಇಳಿಬೇಕು, ಇಲ್ಲಿ ಮಾಡ್ಕೋಬೋದು. ಇಲ್ಲಿದೆ, ಇಲ್ಲಿರುತ್ತೆ, ಮಿಡ್ಲ್ ಇರುತ್ತೆ, ಹಾಫ್ ಇರುತ್ತೆ. ಇಲ್ಲಿ ಸ್ವಿಚ್ ಮಾಡ್ಕೊಂಡು ಇಲ್ಲಿದೆ, ಮಿಡ್ಲ್ ಬರುತ್ತೆ, ಸ್ವಲ್ಪ ಜಾಸ್ತಿ ಬರುತ್ತೆ. ಹಾಫ್ ಬೇಕಾದ್ರೆ ಹಾಫ್ ಮಾಡ್ಕೋಬೋದು, ನೋಡ್ಕೊಳ್ಳಿ. ಬಾಬಿನ್ ಕೇಸ್ ದಾರ ಸುತ್ತ ಮಾತ್ರ ಇಲ್ಲಿ ಹಾಕೊಳ್ಳಿ. ಮಿಕ್ಸಿನ ಥ್ರೆಡ್ ಇಲ್ಲ ಬರಬೇಕು. ಇಲ್ಲಿ ಹೋಗುವಾಗ ಬಾಬಿನ್ ಕೇಸ್ ದಾರ ಸುತ್ತ ಮಾತ್ರ ಇಲ್ಲಿ ಬರಲಿ. ಇಲ್ಲಿ ಬಂದು ಈ ಪ್ಲೇಟ್ ಮಧ್ಯ ಸೈಡ್ ಕೊಟ್ಟು ಎರಡು ಪ್ಲೇಟ್ ಮಧ್ಯೆ ತಂದು ಬಾಬಿನ ಹಾಕಿ ರೌಂಡ್ ಮಾಡಿ ಲಾಕ್ ಮಾಡಿ. ಬಾಬಿನ ಇತ್ತಲ್ಲ ಅಲ್ಲೇ ಇದೆ, ಇಲ್ಲ ಸಿಗುತ್ತೆ. ದೊಡ್ಡ ಮಿಷಿನ್ ಆಗುತ್ತೆ, ನೀಟೆಲ್ಲ ದೊಡ್ಡ ಮಿಷಿನ್ ಆಗುತ್ತೆ. ಇಲ್ಲಿಗೆ ಬಾ, ಒಳಗೆ ಬಾ, ಕುತ್ಕೋಬಲ್ಲ ಕುಂಡಿಸ್ಬಿಡಿ ಮೊಬೈಲ್. ಇಷ್ಟು ಇಪ್ಪಾಗಿಲ್ಲ ಮೇಡಮ್, ಅಲ್ಲಿ ಹೆಂಗಾಗಲಿ ಇಷ್ಟು ಇಪ್ಪಾಗಿಲ್ಲ. ಇಲ್ಲಿ ಎಷ್ಟು ಬೇಕಾಗುತ್ತೆ ಸುತ್ತಾದ್ಮೇಲೆ ಮಾಡಿ ರಿವ್ ಮಾಡ್ತೀನಿ ಅಷ್ಟೇ. ಇದು ಬಾಬಿಗೆ ದಾರ ಸರಿ ಟ್ರೈ ಮಾಡೋಣ ಅಂತ ಹೇಳಿ ಮಾವ ಟ್ರೈ ಮಾಡ್ತಿದ್ದಾರೆ. ಎಲ್ಲನೂ ದಾರ ಫಿಕ್ಸ್ ಮಾಡ್ತಿದ್ದಾರೆ. ಫಿಕ್ಸ್ ಆಯಿತು, ರೆಡಿ ಆಯಿತು. ಈಗ ಸ್ಟಿಚ್ಚನ್ನು ಮಾಡ್ತಾರೆ. ದಾರವನ್ನು ತೋರಿಸಿ ಸ್ಟಿಚ್ ಮಾಡ್ತಿದ್ದಾರೆ. ಈಗ ನೋಡೋಣ ಬನ್ನಿ. ಅದು ಕೆಳಕ್ಕೆ ಮಾಡಿದ್ರಾ? ಕಾಲು ಎತ್ತಿದ್ರೆ ಸ್ಟಾಪ್ ಆಯ್ತದಲ್ವ, ಮೂನೇ ಆಗಲ್ಲ. ಲಾಂಗ್ ಆಯಿತು, ಅದೇ ಚಿಕ್ಕದು ಮಾಡ್ಕೋಬೋದು ಅಂತ. ಇದು ಅದು ಬ್ಲೇಡ್ ಅದು ದಾರ ಕಟ್ ಮಾಡ್ಕೊಳ್ಳಿಕ್ಕೆ ಯಾವ ಥರ ಆಗುತ್ತಲ್ವಾ? ಕಟ್ ಮಾಡೋ ಬದಲ ಹಿಂಗೆ ಎಳೆದ್ಬಿಟ್ಟು ಅದಕ್ಕೆ ಕಟ್ ಆಗುತ್ತೆ. ಕಟ್ ಆಯ್ತಾ?
ಎಲ್ಲನೂ ಚೆಕ್ ಮಾಡಿಕೊಂಡು ಎಲ್ಲ ಚೆನ್ನಾಗಿದೆ ಮಿಷಿನು. ಈಗ ಮೊದಲು ಯಾವ ರೀತಿ ಬಾಕ್ಸಲ್ಲಿ ಇತ್ತು ಆ ರೀತಿ ಪ್ಯಾಕಿಂಗ್ ಮಾಡ್ತಿದ್ದಾರೆ. ಇದು ಸೇಫ್ಟಿಗೆ ಅಂತ ಕೊಟ್ಟಿರೋದು. ಬೇಡ ಅಂದರೆ ಬೇಕಾದ್ರೆ ನಾವು ರಿಮೂವ್ ಮಾಡಿಸ್ಬೋದು ಅಥವಾ ನಾವೇ ಮಾಡ್ಕೋಬೋದು ಕಿತ್ತಾಕ್ತಾರೆ ಅದನ್ನು. ಇದು ಬೇರೆಯವ್ರ ಮಿಷಿನ್ ತೊಗೊಂಡಿದ್ರಲ್ಲ ಅವರು ಬೇಡ ಅಂತ ರಿಮೂವ್ ಮಾಡಿಸಿದ್ರು ಅದನ್ನು. ನಮಗೆ ಅದು ಇರಲಿ, ಅದು ಬೇಕಾಗುತ್ತೆ, ನಮ್ಮಲ್ಲಿ ಬೇಕಾದ್ರೆ ಬೇಡ ಅಂದರೆ ತೆಗಿಬೋದು ಅಂತ ನಾವು ರಿಮೂವ್ ಮಾಡಿಸಿಲ್ಲ. ಆಯಿಲ್ ಹಾಕಿಸ್ಕೊಂಡು ಐದು ತನಕ ಬರುತ್ತೆ. ಕಮ್ಮಿ ತೆಗೋದ್ರಿಂದ ಲೋ ಬರುತ್ತೆ. ಹಾಗೆ ಸ್ಕ್ರೂ ಇರುತ್ತಲ್ಲ ಸ್ಕ್ರೂ ಬಿಟ್ಬಿಟ್ಟು ಕೆಳಗಡೆ ಒಂದು ಬೋಲ್ ಇಟ್ಕೊಳ್ಳಿ. ಚೇಂಜ್ ಮಾಡ್ಕೊಂಡು ಸ್ಕ್ರೂ ಬೇರೆದು ಹಾಕ್ಬೋದು. ಹಳೇದು ಚೇಂಜ್ ಮಾಡಿಬಿಟ್ಟು ಹಾಕ್ಬೇಕಾ? ಅದು ಮ್ಯಾಗ್ನೆಟ್ ಅಂದರೆ ಏನು ಬಿದ್ದುಬಿಟ್ಟು ಅದು ಇದೆಲ್ಲ ಒಂದು ಡ್ರಾಪ್ ಅಷ್ಟೇ, ಇನ್ನೇನು. ಹೆಸರು ಹೇಳೋದ್ರಿಂದ ಆಟೋದಲ್ಲಿ ಮನೆಗೆ ತಂದಾಯಿತು. ನೋಡಿದ್ರಲ್ಲ, ಅಲ್ಲೇ ಬಾಳೆಹಣ್ಣು ಮತ್ತು ಏನೋ ಸ್ವೀಟ್ ಕೊಡೋಣ ಅಂತ ಹೇಳ್ಬಿಟ್ಟು ಬೂಂದಿನ ತಗೊಂಡು ಮನೆಗೆ ಬಂದು ಪೂಜೆಯನ್ನು ಮಾಡಿದೆ ಮಿಷಿನ್ಗೆ. ಈಗ ಸಮಾಧಾನ ಆಯಿತು. ನಮ್ಮ ಮನೆಗೆ ಒಂಥರ ಮಹಾಲಕ್ಷ್ಮಿ ಬಂದಾಗೇ ಈ ಮಿಷಿನ್ ಬಂದಿದೆ. ಹಾಗೆ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.